ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇರ್ಬೋದು ಗಾಡಿ 2765. ಅವ್ನು ಯಾರೋ ಒಬ್ಬ ಜಗತ್ ಮಿಂಟ್ರಿ ಯಾಕವ್ನು ನೋಡಿ ಗಾಡಿ ಒಂದೇ ನಂಬರಲ್ಲಿ ಓಡ್ತಾ ಇದೆ ಅಂತ. ಲವ್ ಜಗ, ನೀನು ಹಾಕುವಾಗ ಗಾಡಿಗಳು ಸ್ವಲ್ಪ ಎಡಿಟ್ ಅನ್ನು ಮಾಡೋ. ಇಲ್ಲಿ ನೋಡೋ, ಇದೇ ಗಾಡಿನೋದು ಕಾಣಿಸ್ತೈತೇನೋ, ಇದೇ ಗಾಡಿ. ಹಾಂ, ಬಂದು ಬಾಯ್ ಪಡ್ಕೊಂತಿಯಲ್ಲ, ಬರೀ ಸುಳ್ಳು ಸಂದೇಶಗಳು ಕೊಡ್ತೀಯಲ್ಲ ಲವ್. ಹಾಂ, ಈ ಗಾಡಿ ನೋಡ್ಕೊಳ್ಳೋ, ಇದನ್ನು ಬಣ್ಣ ಒಳಗಡೆ, ಆಫೀಸ್ ಒಳಗಡೆ ನೋಡ್ಕೊಂಡೇನೋ ಜಗ. ದಯವಿಟ್ಟು ನೋಡಿ, ನೋಡ್ತಾರ ಅಂಥವ್ರು ಅವನು ಜಗನ್ನ ಇದಕ್ಕೆ ಟ್ಯಾಗ್ ಮಾಡಿ ಅಥವಾ ಜಗನ್ಗೆ ಇದನ್ನು ಕಳಿಸಿ. ಆ ಮೆಂಟ್ಲಿಗೆ ಏನು ಅಂದ್ರೆ ಅವನಿಗೆ ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ, ಏನು ಬೇಕು ಅದನ್ನೇ ಮಾತಾಡ್ತಾನೆ. ನೋಡ್ಕೊಳ್ಳೋ, K04AA2765. ಹಿಂದೆ ಯಾವುದೋ ಹಾಕಿದ್ದಲ್ಲೋ ಟಾಪ್ ನೋಡ್ಕೊಳ್ಳೋ ಒಂದ್ಸಲ. ನಾವು ಶೋಕ್ದಾರ್ಗಳು ಲೇ, ಏನೇಳೋ, ನಾವು ಶೋಕ್ದಾರ್ಗಳು. ಇದನ್ನು ಪೇಂಟ್ ಮಾಡಿಸ್ತೀರಿ, ಇಲ್ಲ ಸ್ಟಿಕ್ಕರ್ ಹಾಕಿಸ್ತೀರಿ, ಎಲ್ಲದನ್ನು ಮಾಡ್ತೀರೋ. ತಿಂಗ್ಳಿಗೆ ಒಂದ್ಸಲ ಚೇಂಜ್ ಮಾಡ್ತೀರಿ, ಅರ್ಥ ಆಯ್ತಾ? ಆ ಓನರು ಜೊತೆಲಿದ್ದಾರೆ, ಅವ್ರಿಗೂ ಮಾತಾಡಿಸ್ತೀನಿ. ಬಿಸಿಲು ಜಾಸ್ತಿ ಆಯಿತು ಜಗ, ಸ್ವಲ್ಪ ಆಫೀಸ್ ಒಳಗಡೆ ಹೋಗ್ತೀನಿ. ಆಮೇಲೆ ಏನೇನು ಹಾಕಿದೆಯಲ್ಲೋ, ಒಂದೇ ಗಾಡಿ ಅಂತ ನೋಡ್ಕೊಳ್ಳೋ. ಇದೇ ಗಾಡಿನ ಓನರ್ ಇಲ್ಲೇ ಅವ್ರು ನೋಡೋ, ಓನರ್ನು ನೋಡ್ಕೊಂಬಿಡೋ. ಆಮೇಲೆ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ, ಎಲ್ಲ ರೆಡಿ ಐತೆ. ಹಾಂ, ಒಂದು ನಿಮಿಷ ತೋರಿಸ್ತೀನಿ. ಅಣ್ಣ ಬಣ್ಣ ಒಳಗಡೆ, ಆಫೀಸ್ ಒಳಗಡೆ ಬರೋ. ಅಣ್ಣ ಒಂದು ನಿಮಿಷ ಈ ಕಡೆ ಕುತ್ಕೊಂಡ್ಬಿಟ್ಟು, ಫ್ಯಾನ್ ಇರಲಿ, ಚೇರ್ ಹಾಕೋಣ. ಇಲ್ಲಿ ಬಣ್ಣ ಚೇರ್ ಇಲ್ಲಿಗೆ ಹಾಕೋಣ. ಅಣ್ಣ ಇದಕ್ಕೆ ಇದು ಒಂದು ನಿಮಿಷ. ಈ ಗಾಡಿ ಯಾವುದಿದು? K04AA2765. ಎಷ್ಟು ವರ್ಷ ಆಯ್ತಣ್ಣ ಗಾಡಿ ತಗೊಂಡು? 5 ವರ್ಷ. 5 ವರ್ಷದ ನಿಮ್ಮ ಹತ್ರನೇ ಆಯ್ತಾ? ಅವನು ಯಾವನೋ ಒಬ್ಬ ಮೆಂಟ್ಲ್ ಹಾಕೋನಲ್ಲ ಫೋಟೋ, ಆ ಗಾಡಿ ನಿಮ್ಮ ಹತ್ರ ಬಂದಾಗ ಹೆಂಗಿತ್ತಣ್ಣ? ಮತ್ತೆ ನಾವು ಬೇರೆ ಓಡಿಸಿದ್ವಿ. ಓಕೆ. ಅದಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಹಿಂದೆಗಡೆ ಸ್ಟಿಕ್ಕರಿಂಗ್ ಮಾಡಿಸ್ತೇವೆ. ಅದಾದ್ಮೇಲೆ ಒಂದ್ಸಲ ಅಪ್ಸೈಡ್ ಆಯ್ತು. ಓಕೆ. ಅವಾಗ ಮತ್ತೆ ಬೇರೆ ಇದನ್ನು ಮಾಡಿಸ್ತೀವಿ. IND ನಂಬರ್ ಪ್ಲೇಟ್ ಯಾವಾಗ ಹಾಕಿಸ್ತೇನ? ಅದು ಈಗ ರೀಸೆಂಟ್ ಆಗಿ HSRP ನಂಬರ್ ಮಾಡಿಸ್ಬೇಕು. ಆಗ ಹಾಕ್ಸಿರೋದು. ತಿಳಿತೇನೋ ಲೇ ಜಗ, ಲೇ ಮೆಂಟ್ಲು, ಅವನಮ್ಮನ ಏನೋ ಬಂದಿರೋದು ನಿನಗೆ ದೊಡ್ಡ ರೋಗ. ಅವನಮ್ಮನ ಯಾವ್ದೋ ಕೈಗೆ ಕೆಮ್ತಾ ಇದೆಯಲ್ಲ, ಅವನಮ್ಮನ ಕ್ಯಾನ್ಸರ್ ಬಂದು ಹೋಗ್ತಾ ಇಲ್ಲ ನೀನು. ಇಲ್ಲಿ ನೋಡ್ಕೊಳ್ಳಲೇ, ಕಾಣಿಸ್ತೈತೇನೋ? ಡಾಕ್ಯುಮೆಂಟ್ಸ್ ತೆಗೆದ್ರೆ ಗೊತ್ತಾಗುತ್ತೆ ಎಷ್ಟು ಗಾಡಿ ಓಡ್ತಿದ್ದಾವೆ ಅಂತ. ನಮ್ಮಲ್ಲಿ ಚಾಲಕರು ಏನು ಮಾಡ್ತಾರೆ ಗೊತ್ತಾ ಜಗ, ಹಿಂದೆ ಪೋಸ್ಟರ್ ಹಾಕ್ತಾರೆ ಒಂದು, ಅದೇನೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವತ್ತೇ ಚೇಂಜ್ ಮಾಡಿಸ್ತಾರೆ. ಏನೇನೋ ಅವತ್ತೇ ಚೇಂಜ್ ಮಾಡಿಸ್ತಾರೆ. ಗಾಡಿಗಳು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಥವಾ ತೊಂದರೆಗಳು ಆಗ್ತವೆ, ಆ ಟೈಮಲ್ಲಿ ನಾವು ಟಾಪು ಗಾಡಿನ ಚೇಂಜ್ ಮಾಡಿಸ್ಬೇಕು. ಆ ಸ್ಟಿಕ್ಕರ್ ಹಾಕ್ಸಿದೆಯಲ್ಲ, ಅದೆಲ್ಲ ಹಾಕಿದೆಯಲ್ಲ, ಕಾನೂನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಾಗ ಫೆಬ್ರವರಿ ತಿಂಗಳಲ್ಲಿ ಇದನ್ನೆಲ್ಲ ಎಲ್ಲ ಗಾಡಿಗಳು ಸಹ HSRP ಹಾಕಬೇಕು ಅಂತ ಬಂದರು. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಗಾಡಿಗಳನ್ನ ಸ್ಟಿಕ್ಕರ್ ಮಾಡಿಸ್ತಾ ಇದ್ವಿ. ನಂಬರ್ ಪ್ಲೇಟ್ ಬರೋದು, HSRP ಬರ್ತಾರಲ್ಲ, ನಂಬರ್ ಪ್ಲೇಟ್ ಬರೋದು ಶೋರೂಮಿಂದ, ಅದ್ರ ಮೇಲೆ ನಾವು ನಂಬರ್ಗಳನ್ನ ಸ್ಟಿಕ್ಕರ್ ಮಾಡಿಸ್ತೀವಿ ಅಥವಾ ಪೇಂಟ್ ಮಾಡಿಸ್ತಿದ್ವಿ. ಅರ್ಥ ಆಯ್ತಾ? ಆ ಪೇಂಟ್ ಮಾಡಿಸಿರೋ ಅಂತ ನಂಬರ್ನ 2-3 ನಂಬರ್ ಎಲ್ಲೋ ಸಿಗ್ನಲ್ ಅಲ್ಲಿ ಸಿಕ್ಕೈತೆ ನಿನಗೆ, ನಮ್ಮ ಟೀಮ್ನ ಬಿಟ್ಟಿದ್ದೀನಿ ಅಂತೀಯಲ್ಲೇ ಲೋಫರ್ ಖಜೂರ್, ದುಡ್ಕಂತಿನವ್ರನ್ನ ಆಟೋಗಳನ್ನ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಏನೋ ಸಿಗುತ್ತೆ ನಿನ್ಗೆ. ಹೋಗ್ಲಿ, ಹಾಕೋದನ್ನ ಹಾಕ್ತೀಯಾ, ಸರಿಯಾದ ಮಾಹಿತಿ ಇದ್ರೆ ಹಾಕೋ, ಸರಿಯಾಗಿರೋ ಮಾಹಿತಿ ಇದ್ರೆ ಹಾಕು. ಈ ಗಾಡಿನ 2-3 ಸಲ ಅವರೇ ರೆಡಿ ಮಾಡಿಸಿದ್ದಾರೆ. ಏನೇಳು, ಗಾಡಿನ ಅವರೇ ರೆಡಿ ಮಾಡಿಸಿರೋದು. ಆಕ್ಸಿಡೆಂಟ್ ಆದ ಗಾಡಿಗಳು ಹೆಂಗಿರ್ತವೆ ಗೊತ್ತಾ? ಸುಮ್ಮನೆ ಒಂದು 2-3 ಫೋಟೋ ಹಾಕ್ತೀನಿ, ನೋಡ್ಕೋ ಕಮೆಂಟ್ ಬಾಕ್ಸಲ್ಲಿ. ಆಮೇಲೆ ಆ ಗಾಡಿ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ, ನೋಡೋ ಯಾರ ಹೆಸರಲ್ಲಿ ಐತೆ ಏನು ಅನ್ನೋದ್ಲೇ. ಇದ್ಯಾವ್ದಣ್ಣ? 2765. ಹಾಂ, ನೋಡ್ಕೊಳ್ಳೋ, ಪರ್ಮಿಟ್ ಇದು ಲೇ ಜಗ, ಕಾಣಿಸುತ್ತಾ ಅಣ್ಣ? ನಿಮ್ದು ಏನಾದ್ರು ಪ್ರೂಫ್ ಇದ್ರೆ ಕೊಡೋಣ, ಆಧಾರ್ ಕಾರ್ಡು, DL ಏನೊಂದು. ಹಾಂ ಅದೇ ಇಲ್ಲ ಐತೆ ನೋಡೋ, 26 ಗಂಟೆ ಐತೆ ನೋಡೋ ಜಗ, ಮುಂದಿನ ವರ್ಷದ ಗಂಟನೂ ಐತೋ. ಏನೇಳು, ಇದನ್ನ ಪರ್ಮಿಟ್ ಅಂತಾರೋ, ನೋಡ್ಕೊಳ್ಳಲಿ ಖಜೂರ್, ನೋಡ್ಕೊ ಇದನ್ನ ಒಂದ್ಸಲ. ಇದನ್ನ ಪರ್ಮಿಟ್ ಅಂತ ಅಂತಾರೆ, ಅರ್ಥ ಆಯ್ತಾ? ವ್ಯಾಲಿಡಿಟಿ ತೋರಿಸ್ಲಾ, ನೋಡ್ಕೊ ಮಗ, ಸಾಕೇನೋ? ಯಾಕೋ ನಮ್ಮ ಡ್ರೈವರ್ಗಳು ತಂಟೆ ಬಂದು ಬೇಕು ಅಂತಾನೆ ತಿಂತೀಯನೋ, ಬೇಕು ಅಂತಾನೆ ಮಾಡ್ತಾ ಇದೆಯಾ? ಹೋಗ್ಲಿ. ಹಾಂ, RC ಕಾರ್ಡ್ ಇಲ್ಲಣ್ಣ?
ಆರ್ ಸಿ ಕಾರ್ಡ್ ಕೊಡು. ಇಲ್ಲ ಇದರಲ್ಲಿಲ್ಲ. ಆರ್ ಸಿ ಕಾರ್ಡ್ ತೋರಿಸ್ತೀನಿ ನೋಡ. ಇನ್ಸೂರೆನ್ಸ್ ನೋಡ ಜಗ. ಇನ್ಸೂರೆನ್ಸ್ ಕಾಣಿಸ್ತೈತೇನೋ, ಅದರಲ್ಲಿ ಹೆಸರು ಕಾಣಿಸ್ತೈತೇನೋ ಅರುಣ್ ಅಂತ. ಅವ್ರದ್ದು ಪ್ರೂಫ್ ಬೇಕೇನೋ ನಿನಗೆ ಅರುಣ್ ಅನ್ನೋದ್ಲೇ. ಸರ್ಕಾರ ಎಷ್ಟೊಂದು ಹಾಕ್ಬಿಡ್ಬಿಟ್ಟೈತೆ ಗೊತ್ತೇನೋ ಇದನ್ನ ಚೆಕ್ ಮಾಡೋಕ್ಕೆ. ಹಾಂ, ಪರಿವಾಹನು, ಕರ್ನಾಟಕ ಚಲನ್ನು, ಈ ಥರ ಸುಮಾರು ಬಿಟ್ಟೈತೆ. ಅದ್ರಲ್ಲಿ ಚೆಕ್ ಮಾಡೋ ಫಸ್ಟ್ ಯಾರ ಹೆಸರಲ್ಲಿ ಗಾಡಿ ಐತೆ ಅನ್ನೋದು. ಯಾವುದೋ ಸಿಕ್ಬಿಡ್ದು ಅವರು ಅವಾಗ ಚೇಂಜ್ ಮಾಡ್ತಾರೆ ಗಾಡಿನ, ಅದನ್ನ ತೆಗೆದುಬಿಟ್ಟು ಫೇಸ್ಬುಕ್ಕಲ್ಲಿ ಬಿಡ್ತೀಯಾ ಕಂಡರ್ ಗಾಡಿ ಒಂದೇ ಗಾಡೀಲಿ 8 ಥರ ಓಡ್ತೈತೆ ಅಂತ. ಅವರೇ ಆ ಗಾಡಿನ ಮಾಡಿಸಿರೋ ಅಂಥದ್ದು. ನೀನು ಹೇಳೋ ಅವ್ರು ಗಾಡಿ ತಗೊಂಡಾಗ, ಸ್ಟಾರ್ಟಿಂಗಲ್ಲಿ ಗಾಡಿ ತಗೊಂಡಾಗ ನಾರ್ಮಲ್ ಟಾಪ್ ಅರ್ಧವರೆ ಟಾಪ್ ಇರುತ್ತೆ, ಅದನ್ನ ರೆಡಿ ಮಾಡಿಸ್ಕೊಂತಾರೆ, ಗಾಡಿ ಓಡಿಸ್ತಿರ್ತಾರೆ, ಗಾಡಿ ಅಪ್ಸೈಡ್ ಆಗುತ್ತೆ, ಆಗ ಟಾಪ್ ಅರ್ಧೋಗುತ್ತೆ, ಒಂದು ಅಡ್ವರ್ಟೈಸ್ಮೆಂಟ್ ಟಾಪ್ ಆಗ್ತಾರೆ ಎಮರ್ಜೆನ್ಸಿಗೆ ಅಂತ. ಅದಾದಮೇಲೆ ಕಾಸಾದ್ಮೇಲೆ ಹೋಗಿ ಟಾಪ್ ಓಡಿಸ್ಕೊಂಡು ನೀಟಾಗಿ ರೆಡಿ ಮಾಡಿಸ್ಕೊಂಡು ಬರ್ತಾರೆ. ಅರ್ಥ ಆಯ್ತಾ? ಈಗ ತೋರಿಸಿದ್ದೀನಿ ನೋಡು, ಇದು ಒರಿಜಿನಲ್ ಗಾಡಿನೇ. ಎಲ್ಲ ಪಡ್ಕಂತೀಯಲ್ಲೋ, ಅವರೇ ಹೇಳ್ತವ್ರೆ. ನೀನು ಎಲ್ಲಿಂದ ಎಲ್ಲೋ ಹುಡುಕ್ಬಿಟ್ರು, ನಮ್ಮ ಟೀಮ್ ಹುಡುಕ್ಬಿಟ್ರು, ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಕೊಡೋ, ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕೊಡು. ಅದು ಯಾವ್ಯಾವ ಇಸ್ವಿದು ಅನ್ನೋದು ಹಾಕೋ ನೋಡೋ ನೀನು. ಇವತ್ತು ಈಗ ಹೇಳ್ತಿದ್ದೀನಿ ಕೇಳೋ, ಆ ಗಾಡಿ ಇವತ್ತು 29, ಡೇಟ್ 29, ಸಮಯ 2:38. ಏನು ಹೇಳು, ಹಿಂಗೆ ಆ ಡೇಟ್ ಗಾಡಿ ಫೋಟೋ ಹೊಡೆದಿದೆಯಲ್ಲ, ಯಾವ್ಯಾವ ದಿನದಲ್ಲಿ ಹೊಡೆದಿದೆಯಾ ಅನ್ನೋ ತೋರಿಸು. ನಿಮ್ಮಂಗೆ ಕಾರ್ ಒಂದೇ ಕಲರ್ ಇರಬೇಕು ಅನ್ನೋದಲ್ಲ. ನಾವು ಟಾಪ್ಗಳನ್ನ ನಮಗೆ ಬೇಕಾದಂಥ ಅಡ್ವರ್ಟೈಸ್ಮೆಂಟ್ ಹಾಕಂತೀರಿ, ಹಿಂದೆಗಡೆಗೆ ನಮಗೆ ಬೇಕಾಗಿರೋಂಥ ಹೀರೋಗಳ್ನ ಹಾಕಂತೀರಿ, ನಮ್ಗೆ ಬೇಕಾದಂಥ ಲೈನ್ಗಳನ್ನ ಬರ್ಸ್ಕೊಂತೀರಿ. RTO ನಮಗೂ ಪ್ರಾವಿಷನ್ ಕೊಟ್ಟಿದೆ ಎಷ್ಟು % ಅಡ್ವರ್ಟೈಸ್ಮೆಂಟ್ ಇರಬೇಕು ಅನ್ನೋದನ್ನ. ಅದನ್ನ ಬಿಟ್ಟು ನೀನೇನೋ ಹಿಂಗೆ ಬಡ್ಕಂತಿಲ್ಲ. ನಾ ಡಾಕ್ಯುಮೆಂಟ್ಸು ನಿಮ್ದು DL ಇಲ್ವಣ? ಆಧಾರ್ DL ಕೊಡೋಣ, ಇಲ್ಲಿ ಅವ್ನಿಗೆ ತೋರ್ಸೋಣ. ನೋಡ್ಕೊಳ್ಳೋ ಕೂಸೆ, ಅನ್ಎಜುಕೇಟೆಡ್, ಇವ್ರದೇ ಗಾಡಿ ಅದು, ಇನ್ನೂ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅರ್ಥ ಆಯ್ತಾ? ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗಿಲ್ಲ ಅಲ್ಲ? ಆಫೀಸಿಗೆ ಫೋನ್ ಮಾಡ್ಕೊಳ್ಳಿ. ಯಾವ್ದಣ್ಣ ಫೈನಾನ್ಸ್ ಅದು? ಸ್ವಾತಿ ಫೋನ್ ಮಾಡಿದ್ದೆ, ಬೆಳಗ್ಗೆ ಕಳಿಸ್ತೀನಿ ಅಂದ್ರೆ ಈಗ ಮಾಡೋಣ ಅವ್ರಿಗೆ. ಫೋನ್ ಇವಾಗ ನಿನ್ನ ಹೆಸರು ಏನಾದ್ರು ತೋರಿಸೋಣ ಅವ್ರಿಗೆ. ಫೈನಾನ್ಸ್ ಅವ್ರಿಗೂ ಮಾಡ್ತೀನಿ ಇರೋಲ್ಲ ತುಕಾಲಿ. ಹಲೋ ಬ್ರದರ್, ನಮಸ್ತೆ. ಚೇತನ್ ಅಂದ್ಬಿಟ್ಟು K04AA2765. ಇವಾಗ ಫೋನ್ ಮಾಡಿದ್ರಲ್ಲ? ಹೌದಣ್ಣ. ಅಣ್ಣ ಗಾಡಿ ಎಷ್ಟು ಗಾಡಿ ಇದಾವಣ್ಣ ನಂಬರಲ್ಲಿ? ಒಂದು ಗಾಡಿ. ಹೌದಲ್ವಾ? ಇಲ್ಲ, ಕೆಲವೊಬ್ರು ಆ ಗಾಡಿ ಹೆಸರಲ್ಲಿ ಒಂದು 10 ಗಾಡಿ ಇದಾವೆ ಅಂತ ಯಾರೋ ಪೋಸ್ಟ್ ಮಾಡಿದ್ರು. 10 ಗಾಡಿ? 8 ಗಾಡಿ ಏನೋ ಇದಾವೆ ಅಂತ ಪೋಸ್ಟ್ ಮಾಡಿದ್ದಾರೆ. ಶಿವಣ್ಣ 04AA. ಅಣ್ಣ ಅದೊಂದು ಡಾಕ್ಯುಮೆಂಟ್ಸ್ಗೆ ವಾಟ್ಸಪ್ ಮಾಡ್ತೀರಾ? ನಾನು ಲೈವಲ್ಲೇ ಇದ್ದೀನಿ. ಲೈವಲ್ಲೇ ಇದ್ದೀನಿ, ಮಾಡಿ ಅಣ್ಣ. ಹಲೋ, ಕೇಳಿಸ್ಕೊಳ್ಳೋ. ಇನ್ನು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ನೋಡು. ಅವ್ರ ಆಧಾರ್ ಕಾರ್ಡ್ ನೋಡ್ದೇನೋ, ಶಿವಣ್ಣ ಅಂತ. ಇದು ಅವ್ರು ಗಾಡಿ ತಗೊಂಡಿದ್ದಂಥ ಸಂದರ್ಭದಲ್ಲಿ ಗಾಡೀಲಿದ್ದಂಥ ಡಾಕ್ಯುಮೆಂಟ್ಸ್ಗಳು. ಇದನ್ನ ಎಮಿಷನ್ ಟೆಸ್ಟು, ಹೊಗೆ ಟೆಸ್ಟ್ ಅಂತಾರೆ. ಇದು ನೋಡೋ, ಮೀಟ್ರ್ ಪಾಸಿಂಗು. ಏನು ಹೇಳೋ, ಮೀಟ್ರ್ ಪಾಸಿಂಗು. ಇದು ಇನ್ಸೂರೆನ್ಸು. ಇದು FC ಫಿಟ್ನೆಸ್ ಸರ್ಟಿಫಿಕೇಟು. ಅರ್ಥ ಆಯ್ತಾ? ತಿಕ್ಲಂಗೆ ಬಂದು ಆ ಗಾಡಿ ಇಷ್ಟಿದಾವೆ, ಈ ಗಾಡಿ ಇಷ್ಟಿದಾವೆ, ಫೇಕು, ಫ್ರಾಡು. ಇಲ್ಲ, ನೀನು ಬಂದು ರೋಡ್ಗೆ ಇಳಿದು ಒಂದು 4 ಗಾಡಿ ಹಿಡಿದು ನೋಡೋ. ನಮ್ಮ ಡ್ರೈವರ್ಗಳು ನಿನಗೆ ಒಳ್ಳೆ ಪೂಜೆ ಮಾಡ್ತಾರೆ. ಬಂದ್ಬಿಟ್ಟು ಬೇಕಾಬಿಟ್ಟು ಬಂದ್ಬಿಟ್ಟು ಗಾಡಿಗಳು ಅಷ್ಟಿದಾವೆ ಇಷ್ಟಿದಾವೆ ಅಂದ್ಬಿಡೋ ಮಗ ಲೇ. ಆ ಥರ ಗಾಡಿಗಳಿದ್ರೆ ಅದು ಕಾನೂನು ಬಾಹಿರವಾಗಿದ್ರೆ ಖಂಡಿತ ಪೊಲೀಸರು ನೋಡ್ತಾರೆ. ನೀನು ಇಲ್ಲಿ ನಮ್ಮ ಜೊತೆಲಿರೋ ಅಂಥ ಡ್ರೈವರ್ದೇ ಫೋಟೋ ಹಾಕ್ಬಿಟ್ಟು, ನಮ್ಮ ಚಾಲಕರದೇ ಗಾಡಿ ಫೋಟೋ ಹಾಕ್ಬಿಟ್ಟು 7 ಇದಾವೆ 8 ಇದಾವೆ ಅಂತ ಬಾಯ್ ಪಡ್ಕಂತೀಯಲ್ಲ ಲೇ ಕದೀಮಾ. ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡೋ. ಯಾಕೋ ಬೇರೆ ಏನೋ ತಿಂತಾ ಇದೆಯೇನೋ, ಕೆಮ್ತಾ ಇದೆಯಾ ನೆನ್ನೆಯಿಂದ? ಹಾಂ, ಯಾರನೋ ಅದನ್ನ ಕಮೆಂಟ್ ಮಾಡಿದ್ರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ಬಿಡೋದಾ? ಆ ಗಾಡೀಲಿ ನೀನು ಹಾಕಿದೆಯಲ್ಲ ಹಿಂದೆ, ಆ ಗಾಡೀಲಿ ಹಿಂದೆ ಬಾರಲ್ಲಿ ಏನೋ ಹಿಂದೆಗಡೆ ಚೈನ್ಸ್ ಪ್ಯಾಕೆಟ್ ಇದೆ, ಹಿಂದೆಗಡೆ ಬಾರಲ್ಲಿ ಎಲ್ಲ ಗಾಡಿಲೂ ಆರೆಂಜ್ ಕಲರ್ ಸ್ಟಿಕ್ಕರ್ ಐತೆ. ನೋಡ್ಕೊ ಒಂದ್ಸಲ, ಕಾಣುತ್ತಾ? ನೋಡೋ, ತೋರಿಸ್ತೀನಿ. ಕಾಣಿಸುತ್ತೇನೋ? ಶಿವಣ್ಣ GS. ಅಣ್ಣ ನಿಮ್ದು ಇದೆಲ್ಲ ಅಣ್ಣ ಆಧಾರ್ ಕಾರ್ಡು? ಅಣ್ಣ ಓಪನ್ ಮಾಡೋದು ಇಲ್ಲಿ ಅಣ್ಣ. ನೋಡ್ಕೊಳ್ಳೋ, 2 ಆ ಕಡೆ ಈ ಕಡೆ ಇಡ್ತೀನಿ. ಶಿವಣ್ಣ GS ಪರ್ಮಿಟ್ ನೋಡೋ.
ಡಿಸೆಂಬರ್ 2026. ಗಾಡಿಗಳು ಶೋರೂಮಿಂದ ತಾಂಡ್ರೆ ಆ ಚಾಲಕನ ಹೆಸರಲ್ಲಿ ಇರುತ್ತೆ. ಬೇರೆ ಹತ್ರ ತಾಂಡಾಗ ನಮ್ಮ ಫೈನಾನ್ಸ್ ಕ್ಲಿಯರ್ ಆದಮೇಲೆ ಡಾಕ್ಯುಮೆಂಟ್ಸ್ಗಳನ್ನ ಯಾರು ತಾಂಡಿರ್ತಾರೆ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಕೊಡ್ತಾರೆ. ನೀನು ಯಾಕೋ ನಿನ್ಗೇನೋ ಬಂದಿರೋದ್ಲೇ ದೊಡ್ಡ ರೋಗ, ಹೋಗ್ತಾ ಇಲ್ವಲ್ಲೋ ನೀನು ನೆಗೆದು ಬಿದ್ದಾನು. ಪಾಪ ಡ್ರೈವರ್ಗಳು ಹಿಂಸೆ ಕೊಡಬೇಕು ಅಂತ ಬಂದಿದ್ಯಾ? ಅನ್ಯಾಯವಾಗಿರೋಂಥವ್ರಿಗೆ ಮಾಡೋ ನಾವು ಬೇಡ ಅನ್ನಲ್ಲ. ನೀಯತ್ತಾಗಿ ಓಡಿಸ್ತಾರ ಆ ಗಾಡಿ ನಂಬರ್ನ ತೆಗೆದು ನೀನು ಫೋಟೋ ತೆಗೆದು ಹಾಕಿದೆಯಲ್ಲ ಮಗ, ನಿಂದು ಗಾಡಿ ನಂಬರ್ನ ಪೂರ್ತಿಯಾಗಿ ಹಾಕು. ನೀನು BMW ಕಾರ್ ಯಾವ್ದು ಐತಲ್ಲ ಅದ್ರದ್ದು ಪೂರ್ತಿಯಾಗಿ ಆ ಗಾಡಿಯಲ್ಲಿ ಎಷ್ಟು ನಂಬರ್ ಇದಾವೆ ಚೆಕ್ ಮಾಡೋಣ. ನೀನು ಯಾರಾದ್ರೂ ಕಿತ್ಕೊಂಬಂದಿದ್ಯೋ ಏನೋ ಪಾಪ, ಯಾರಾದ್ರೂ ಕೇಸ್ ಮಾಡ್ತೀನಿ, ಕೇಸು ನಡೆಸ್ತೀನಿ ಕೊಡ್ರಿ ಅಂತ ಇಸ್ಕೊಂಬಂದಿದ್ಯೇನೋ. ಆ ಗಾಡಿ ಯಾರ್ದೋ ಪಾಪ ಮಾಲೀಕರದು, ಅದಕ್ಕೆ ನೀವು ಪೂರ್ತಿ ನಂಬರ್ ಹಾಕಲ್ಲ. ಹಾಂ, ಕಂಡರ್ ದುಡ್ಡಲ್ಲಿ ಮಗನ ಬೈಕ್ ಓಡಿಸ್ಕೊಂಡು ಶೋಕಿ ಮಾಡ್ದಂಗಲ್ಲಿ ಆಟೋ ಡ್ರೈವರ್ಗಳ ಜೀವನ. ಮಗನೇ ರೋಡ್ಗಿಳಿದು ದುಡಿಬೇಕು, ದುಡ್ದಾಗಲೇ ಗೊತ್ತಾಗೋದು ಕಷ್ಟ ಏನು ಅಂತ. ನಾಚಿಕೆ ಮಾನ ಮರಿದ ಸ್ನೇಹಿತರೆ ನೋಡಿ, ಅವನೇನು ಬೆಳಗ್ಗೆ ಗಾಡಿ ಫೋಟೋ ಹಾಕಿದ್ದ ಆ ವಿಚಾರವಾಗಿ ಮಾತಾಡ್ತಾರ ಅಂಥದ್ದು. 2765 ಅಂತ ಗಾಡಿ ಹಾಕಿದ್ನಲ್ಲ, ಆ ಗಾಡಿ ಓನರ್ ಇಲ್ಲೇ ಇದ್ದಾರೆ. ಆ ಗಾಡಿ ಇವ್ರ ಹೆಸರು ಈಗಾಗಲೇ ಟ್ರಾನ್ಸ್ಫರ್ ಆಗಿದೆ. ಅವರೇ 5 ವರ್ಷದಿಂದ ಗಾಡಿ ಓಡಿಸ್ತಾರ ಅಂಥದ್ದು. ಗಾಡಿ ಆಕ್ಸಿಡೆಂಟ್ ಆದಾಗ ಮತ್ತೆ ಅಪ್ಸೈಡ್ ಆದಾಗ ಆ ಗಾಡಿನ ಅವರು ಟಾಪ್ನ ಚೇಂಜ್ ಮಾಡಿದ್ದಾರೆ, ಮತ್ತೆ ಗಾಡಿನ ಪೇಂಟ್ ಮಾಡಿಸೋದು. ಆಕ್ಸಿಡೆಂಟ್ ಆದ ಗಾಡಿಗಳು ನಮ್ಮೆಲ್ಲ ಚಾಲಕರಿಗೆ ಗೊತ್ತು. ಆಕ್ಸಿಡೆಂಟ್ ಆದಾಗ ಹಿಂಗಿರ್ತವೆ, ರೆಡಿಯಾಗಿ ಬಂದಾಗ ಹಿಂಗಿರ್ತವೆ ಅಂತ. ಆ ಗಾಡಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಕೆಂದರೆ ಗಾಡಿ ಎಲ್ಲೋ ಐತೆ ಏನೋ ಅಂತ ತಿಳ್ಕೊಳೋದು ಬೇಡ. ಆ ಗಾಡಿ ಬಗ್ಗೆ ಇಲ್ಲೇ ಇದೆ ಗಾಡಿ. ಇವ್ನಿಗೇನಾಗ್ಬಿಟ್ಟೈತೆ ಅಂದರೆ ಒಂದು ಸ್ವಲ್ಪ ಮೆಂಟ್ಲು ತಲೆಕೆಟ್ಟೋಗ್ಬಿಟ್ಟೈತೆ. ನೋಡ್ಕೊಳ್ಳೋ, ತೋರ್ಸೋಣ ಪೇಂಟ್ ಒಂದು ಸ್ವಲ್ಪ ಬಗ್ಗೆ. ಇಲ್ಲಿ ನೋಡ, ಇದೆಲ್ಲೇನು ನಿನ್ನ ಫೋಟೋದಲ್ಲೆಲ್ಲ ಹೊಡೆದಾಕಿರೋದು? ಆಕ್ಷನ್ ಆಗಿರೋ ತೋರಿಸ್ಬಿಡಿ. ಗಾಡಿ ಆಕ್ಷನ್ ಆದಾಗ ಏನಾಗುತ್ತೆ ನೋಡ, ಗಾಡಿ ಆಕ್ಸಿಡೆಂಟ್ ಆದಾಗ ಹಿಂಗೆ ಉಜ್ಜೋಗುತ್ತೆ. ಆ ಟೈಮಲ್ಲಿ ಇಲ್ಲಿ ಟಾಪ್ ಹಿಂಗೆ ಅರ್ಧೋಗುತ್ತೆ. ಅರ್ಥ ಆಯ್ತಾ? ಟಾಪ್ ಅರ್ಧೋದಾಗ ಗಾಡಿಗಳನ್ನ ರೆಡಿ ಮಾಡಿಸ್ತಾರೆ ಅವರು. ಕಾಣಿಸ್ತಾಯ್ತಾ? ಇದೆಲ್ಲ ಏನು ಮಾಡ್ತೀವಿ ಗೊತ್ತಾ ನಾವು? ಟಿಂಕರಿಂಗ್ ಕೊಟ್ಬಿಟ್ಟು ಲಪ್ಪ ಹಾಕ್ಸಿ ಉಜ್ಜಿಸಿ ಪೇಂಟ್ ಮಾಡಿ ಪಾಲಿಶ್ ಹಾಕಿ ಲಾಕರಿಂಗ್ ಎಲ್ಲ ಮಾಡ್ತೀರಿ. ಅಲ್ಲ ಮುಂಡೆ ಬಳಿ ಹೇಳಿ, ಇಲ್ಲಿ ಫಸ್ಟ್ ಸ್ಟಿಕ್ಕರ್ ಹಾಕಿರ್ತೀವಿ. ಅಣ್ಣ HSRP ನಂಬರ್ ಪ್ಲೇಟ್ ಹೊಸದಾಗಿ ಕಾನೂನು ಬಂದ್ಮೇಲೆ ಇದನ್ನ ಎತ್ಬಿಟ್ಟು ನಂಬರ್ ಪ್ಲೇಟ್ ಹಾಕ್ತೀವಿ. ಮುಂಡೆ ಮಗನೇ ಫಸ್ಟ್ ನೋಡ್ಕೊ, ತಗೋ ಒಂದು RC ಕಾರ್ಡು. ಇನ್ನೇನೇನು ಬೇಕೋ ಹೇಳ ನಿಮಗೆ. ಅಲ್ಲ ಅವ್ನು ಹೇಳ್ತಾನಲ್ಲ ಹತ್ತು ಗಾಡಿ ಇದಾವೆ ಅಂತ. ಅಂದ್ರೆ ಕಳ್ತನ ಮಾಡ್ಕೊಂಡು ಮನೇಲಿ ಇಟ್ಕೊಂತಾರಲ್ಲ ಅಂಥವ್ರಿಗೆ ಇಂಥ ಬುದ್ಧಿಗಳು ಬರೋದು. ಬೇರೆ ಒಳ್ಳೆಯವ್ರಿಗೆಲ್ಲ ಇಂಥ ಬುದ್ಧಿ ಬರಲ್ಲ. ಆಟೋ ಆಪ್ಷನ್ ಆದರೆ ಟಾಪ್ ಹೊರದೋಗತ್ತಲ್ಲ ಬೋಳಿ ಮಗನೇ, ಅವಾಗ ಬೇರೆ ಟಾಪ್ ಹೊಡಿಬೇಕು. ನಮ್ಮ ಹತ್ರ ದುಡ್ಡು ಎಲ್ಲ ಕಂಪ್ನಿ ಟಾಪ್ ಹಾಕ್ತೀವಿ ಆಯ್ತಾ. ದುಡ್ಡು ರೆಡಿ ಆದಮೇಲೆ ಒಳ್ಳೆ ಟಾಪ್ ಹೊಡಿತೀವಿ. ನಮ್ಗೆ ಇಷ್ಟ ಬಂದಾಗೆ ಪೋಸ್ಟ್ ಹಾಕ್ತೀವಿ, ಇಷ್ಟ ಬಂದಾಗೆ ಫೈನ್ ಮಾಡ್ತೀವಿ. ನಿನ್ನ ದುಡ್ಡಲ್ಲಿ ಮಾಡ್ತೀವ ಲೇ ಗಂಡು, ಇಲ್ಲ ತಗೊಬಂದು ಕೊಡೋ, ನಿನ್ನ ದುಡ್ಡಲ್ಲಿ ಫೋಟೋ ಹಾಕ್ತೀವಿ. ಇಲ್ಲ ಬೋಳಿ ಮಗನೇ, ಅಲ್ಲ ನಿಮ್ಮ ಅಪ್ಪನ ದುಡ್ಡ ಇಲ್ಲ ಬೇರೆ ಬೇರೆ ಹೇಳ್ತೀವಿ. ನಮಗೂ ಮಾತುಗಳು ಬರುತ್ತೆ. ಕರೆಕ್ಟಾಗಿ ಒಂದು ತಿಳ್ಕೊ ಫಸ್ಟ್. ಈ ಗಾಡಿ ಏನು ಸಮಸ್ಯೆ ಏನು ಎಲ್ಲ ಬೇರೆ ಸಿಗ್ನಲ್ ಜಂಪ್ ಮಾಡಿರೋ ಫೋಟೋಗಳು. ಅದು ನೀನು ಹಿಡ್ದಿರೋದಲ್ಲ, ಅದು ನಿನ್ನ ಟೀಮ್ ಯಾವ ಸ್ಟಾರ್ಟ್ ಮಾಡಿರೋ ಟೀಮು ಅವರೆಲ್ಲ ಹಿಡ್ದಿರೋದು. ಎಲ್ಲ ಸಿಗ್ನಲ್ ಅಲ್ಲಿ ಜಂಪ್ ಮಾಡಿರೋ ಫೋಟೋಗಳನ್ನ ಇಟ್ಕೊಂಡು ಇದು 8 ಗಾಡಿ ಅಂತ ತೋರಿಸ್ತೀಯ ಬೋಳಿ ಮಗನೇ. ನಿನ್ ಕಾರ್ ಫಸ್ಟ್ ಕಳ್ತನ ಮಾಡ್ಕೊಂಡ್ ಬಂದಿದ್ದೆ ನೋಡಲ್ಲ ಫಸ್ಟ್. ಅಲ್ಲ ನಾವು ಆ ಗಾಡಿ ಯಾರ್ದು ಕೇಳೋ ಹೆಸರು ಫಸ್ಟ್ ಅದನ್ನೇ ತಿಳ್ಕೊಳ್ಳಲ್ಲ ನೋಡ. ನೀವು ಬೇರೆ ಒಂದು ಗಾಡಿಗಳಿದು ನಿನ್ ತರ ಗಂಡು ಸೊಕ್ಕಿ ಮಾಡಿ ದುಡಿಯಲ್ಲ. ನಿಯತ್ತಾಗಿ ಮೀಟರ್ ಹಾಕೊಂಡು ಏನೋ ಎಷ್ಟು ಬೇಕೋ ಅಷ್ಟು ಹೋಗೋ ಜಾಗ ನಾವು ಆಯ್ತಾ. ನಿನ್ ತರ ಯಾರೋ ಬರ್ತಾರೆ 10,000 ಕೊಡೋ 20,000 ಕೊಡೋ ಕೇಸ್ ಮುಗಿಸಿರಂತ. ನಿನ್ ತರ ಗಂಡು ಕೆಲಸ ಮಾಡಲ್ಲ ನಾವು. ಗಂಡು ನನ್ನ ಮಗನೇ ನೋಡ, ಈ ಹುಡುಗನ್ ನೋಡಲೇ ಲೇ ಲೋಪ ನನ್ನ ಮಗನೇ. ಈ ಹುಡುಗನ್ ನೋಡ, ಈ ಹುಡುಗನ್ ನೋಡಿದ್ರೆ ಹಿಂಗೆ ಏನು ಅನ್ಸುತ್ತ ನೋಡಲೇ ಲೋಪ ನನ್ನ ಮಗನೇ. 5 ಗಂಟೆಗೆ ರಾತ್ರಿ 12 ಗಂಟೆವರೆಗೂ ದುಡಿತಾನೆ. ಅದು ದುಡಿಯೋರ್ ಮೇಲೆ ಹಾಕಿ ಸರ್. ಏನೇನು ಇದೆ ನೋಡಿ, ಓನರು ಗಾಡಿ ಎಲ್ಲ ಇದೆ. ಆ ಬೋಳಿ ಮಗನಿಗೆ ಅವ್ರು ನಮ್ಗೆ ನಂಬರ್ ಇಲ್ಲ, ಅವ್ನು ಎಲ್ಲಿಗ ನಮ್ಮ ಮನೆ ಗೊತ್ತಿಲ್ಲ. ಎಲ್ಲ ನಮ್ಮ ಮನೆ ತನಕ ಹೋಯ್ತಾ ಇದ್ವಿ, ಪೊಲೀಸ್ ಸ್ಟೇಷನ್ ಹೋಗಿದೀವಿ ಆಯ್ತಾ. ಅವ್ನು ಫಸ್ಟ್ ಒಂದ್ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ. ಮಾಡ್ತೀವಿ, FIR ಮಾಡ್ತೀವಿ. ನೀನು ಬೇರೆ ಲಾಯರ್ ಬೇರೆ ಅಲ್ವಾ, ಬೇಲ್ ತಗೊಂಡ್ಬಿಡ್ತೀಯ. ಸುಳ್ಳಣ್ಣ ಲಾಯರ್ ಅನ್ನೋದು ಫ್ರಾಡ್ ಲಾಯರ್. ಅವನು ಫ್ರಾಡ್ ಲಾಯರ್ ಹೋಗ್ಬಿಟ್ಟಿರಲ್ಲ ನನ್ನ ಮಗ. ಅವನು ಬೇರೆ ಲಾಯರ್ ಇಟ್ಕೊಂಡು ಬೇಲ್ ತಗೊಂಡ್ಬಿಡ್ತಾನೆ ನನ್ನ ಮಗ. ಅವನು ಇನ್ನೊಂದು ಹೇಳ್ತಾ ಇದೀನಿ, ಅವ್ನು ಹಾಕಿರೋ ಪೋಸ್ಟ್ಗೆ ಕಮೆಂಟ್ ಹಾಕಿದೀರ ಸರ್ ತುಂಬಾ ಜನ. ನೀವೆಲ್ಲ ಸ್ವಲ್ಪ ತಿಳ್ಕೊಬೇಕು. ನಮ್ಮವರು ಇದನ್ನ ಏನ್ ಸರಿನಾ ತಪ್ಪ ಅನ್ಬಿಟ್ಟು ಅದ್ರ ಬೇರೆ ಕಮೆಂಟ್ ಬೇರೆ. ಇವನು ಯಾರೋ ಇದು ಇನ್ನೂ ಎಷ್ಟು ಗಾಡಿ ಇದೆ ಅದ್ರ ಕಮೆಂಟ್ ನೋಡಿ ನೀವು. ಅದ್ಯಾರೋ ಒಬ್ಬ ಹಾಕವ್ನೆ ನಮ್ಮ ಏರಿಯಾದಲ್ಲಿ 200-300 ಗಾಡಿ ಓಡ್ತಾ ಇದೆ ಅಂತ. ಲೇ ಗಂಡು, ನೀನು ಒಂದ್ಸರಿ ಇವಾಗೆಲ್ಲ ತಿಳ್ಕೊಳ್ಳೋ ಫಸ್ಟ್. ಅಲ್ಲ ನಾವು ದುಡಿಯಕ್ಕೆ ಗಾಡಿನ ರೋಡಿಗೆ ತರ್ತೀರಿ ಅಂದ್ರೆ
ಅದ್ರ ದಾಖಲಾತಿಗಳನ್ನ ಚೆಕ್ ಮಾಡ್ತೀರಿ. ಇದ್ರ ಸಮಸ್ಯೆ ಏನಂದ್ರೆ ಇವನಿಗೆ ಏನಾದ್ರು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡೋಣ ಅಂತ ಬೋಳಿ ಮಗನಿಗೆ ಊಟಕ್ಕೆ ದುಡ್ಡು ಇರಲ್ಲ. ಇದನ್ನ ಬ್ಲಾಕ್ ಮೇಲ್ ಮಾಡಿ ಇವನ ಹತ್ರ ದುಡ್ಡು ಆಲ್ರೆಡಿ ಫೋನ್ ಬರ್ತಾ ಇದೆ ಹುಡುಗನಿಗೆ, ಯಾರ್ಯಾರೋ ಫೋನ್ ಮಾಡ್ತಾ ಇದಾರೆ. ಬ್ಲಾಕ್ ಮೇಲ್ ಮಾಡಿ ಒಂದ್ ಜನ ನಂಗೆ ಊಟಕ್ಕೆ ದುಡ್ಡು ಇರಲ್ಲ, ಅವ್ರ ಮನೇಲಿ ತುಂಬಾ ಕಷ್ಟ ಇರ್ಬೋದೇನೋ, ಅದಕ್ಕೆ ಅವ್ನಿಗೆ ಇದೇನಾದ್ರು ಮಾಡೋಣ ಅಂತ ಈ ಕೆಲಸ ಮಾಡೋಣ. ತಲೆನೇ ಕೆಡಿಸ್ಕೊಬೇಡಿ. ಅಲ್ಲ ಇದ್ ಮಾಡ್ಕೊಳ್ಳಿ. ನಾವು ಯಾರ ತಲೆ ಮೇಲೆ ಹೊಡ್ ತಿಂತಾ ಇಲ್ಲ, ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೀರಿ, ತಿಂತಾ ಇದೀರಿ. ಅವ್ನಿಗೇನು ಅವ್ನಿಗೆ ಪ್ರಮೋಷನ್ ಬೇಕಷ್ಟೇ, ಪ್ರಮೋಷನ್ ಬೇಕು ಅಂತ ಸುಮ್ಮನೆ ಸುಳ್ಳು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿ ಕೊಡ್ತಾನೆ ಅಂತದ್ದು. ಏನೋ ಅವ್ನು ಯಾರೋ ಸುಮಾರು ಜನ ಫಾಲೋ ಮಾಡ್ತಿರ್ತಾರೆ ಗೊತ್ತಿಲ್ದವರು. ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಈಗ ತೋರಿಸಿದಿರಿ ಎಲ್ಲ ಐತಲ್ಲ, ಅವನೇನು ಹೇಳೋದು. ಸ್ಟೇಷನ್ ಹೋಗಿ ಎಲ್ಲ ತೋರಿಸಿದ್ದೀನಿ, ಟ್ರಾಫಿಕ್ ಹೋಗಿದ್ದೀನಿ, ಆಮೇಲೆ ಬೇರೆ ಇದಕ್ಕೆಲ್ಲ ಹೋಗಿದ್ದೀನಿ, ಎಲ್ಲಾನು ಮಾತಾಡ್ಬಿಟ್ಟೆ ಬಂದಿದ್ದೀನಿ. ನಿಮ್ಮ ಹತ್ರ ಬಂದಿದ್ದೀವಿ. ಖಂಡಿತ ಏನಿಲ್ಲ ಅಣ್ಣ, ನಮ್ಮಲ್ಲಿ ಸುಮಾರು ಜನಕ್ಕೆ ಇವನು ಇದೇ ಮಿಸ್ಲೀಡ್ ಮಾಡ್ತಾ ಇರೋದು, ಡ್ರೈವರ್ಗಳಿಗೆ ಅಥವಾ ಸಾರ್ವಜನಿಕರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಾನೆ. ಮಿಸ್ಲೀಡ್ ಮಾಡಿ ಸುಮಾರು ಜನ ಶೇರ್ ಮಾಡಿದ್ದೀರಾ ಸ್ನೇಹಿತರೆ. ನೋಡಿ, ವಿಚಾರಗಳನ್ನ ತಿಳ್ಕೊಳ್ಳಿ. ದೊಡ್ಡವರೆಲ್ಲ ಹೇಳಿದ್ದಾರೆ, ಕೇಳಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಆಲಿಸಿ ಯೋಚಿಸಿದಾಗ ಸತ್ಯವು ತಿಳಿಬಹುದು. ಅರ್ಥ ಮಾಡ್ಕೊಳ್ಳಿ, ಎಲ್ಲದನ್ನು ಯೋಚನೆ ಮಾಡಬೇಕು. ಏನು ಎತ್ತ ಅಂತ ಅವ್ರ ಡಾಕ್ಯುಮೆಂಟ್ಸಲ್ಲಿ, ಅವ್ರ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಐತೆ. ಕೆಲವೊಂದು ಸಿಗ್ನಲ್ಗಳಲ್ಲಿ ಜಂಪ್ ಮಾಡಿದಾಗ ಗಾಡಿಗಳು ಟಾಪ್ ರೂಫಿಂಗ್ ಚೇಂಜ್ ಆಗೈತೆ, ಗಾಡಿ ಪೇಂಟ್ ಮಾಡಿಸೋರೆ, ಆಕ್ಸಿಡೆಂಟ್ ಆಗೈತೆ. ಅವ್ನಿಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪೇಂಟ್ ಆಗಿರೋದೆಲ್ಲ ಗೊತ್ತಾಗುತ್ತೆ ಅವನಿಗೆ. ಗಾಡಿ ಪೇಂಟ್ ಆಗಿರೋದು ಅಥವಾ ಪಾಲಿಶ್ ಆಗಿರೋದು ಏನು ಅನ್ನೋದು ಒಂದು ವಿಚಾರ ತಿಳಿಯಲ್ಲ. ಸುಮ್ಮನೆ ಏಕಾಏಕಿ ಮಾತಾಡೋಂಥದ್ದನ್ನು ಜಗ ಫಸ್ಟು ಬಿಟ್ಬಿಡು. ಹೋಗಿ ಬಂದು ನೀನು ಯಾಕೋ ನೀನು ಹಿಂಗೆ ಡ್ರೈವರ್ಗಳ ಹತ್ರ ಲೋಫರ್ ಅನ್ನಿಸ್ಕೊಂತ ಇದೆಯಾ? ಯಾಕೆ ಅನ್ನಿಸ್ಕೊಂತ ಇದೆ ಹೇಳು? ಆ ಗಾಡಿಗಳು 8-10 ಫೋಟೋ ಹಾಕ್ತೀವಿ. ಇಲ್ಲಿ ನೋಡೋ, ಈಗ ಇನ್ನೊಂದು ಗಾಡಿ ಫೋಟೋ ಇಲ್ಲಿ ಯಾವ್ದಾನ ತೋರಿಸ್ತೀನಿ ನೋಡೋ. ಇದ್ರದ್ದು ಯಾವ್ದಾನ ಒಂದು 10 ಫೋಟೋ ಹಾಕ್ಬಿಡ ನೋಡೋಣ, ಎಲ್ಲಾನು ಇದ್ರೆ. ಬರೀ ಲೋಫರ್ ಕೆಲಸ ಮಾಡೋದನ್ನ ಬಿಟ್ಬಿಡಲಿ ತುಕಾಲಿ. ನಿನಗೆ ಉಗಿದು ನಮ್ಗಂತೂ ಸಾಕಾಗೈತೆ. ನಿನ್ಗೆ ಅಯ್ಯೋ ನಿನ್ಗೆ ಒಂದು ಸ್ವಲ್ಪ ನಾನು ಮಾನ ಮರ್ಯಾದಿಲ್ಲೇನೋ? ಒಂದು ಸ್ವಲ್ಪ ನಾನು ನಿಮ್ಮ ಮನೇಲಿ ಕಲ್ಸ್ಕೊಟ್ಟಿಲ್ವ ಮಾನ ಮರ್ಯಾದಿನ? ನಾಚಿಕೆ ಆಗ್ಬೇಕು ನಿನಗೆ. ಕೊಡ್ತೀನ ನಿನಗೆ ಇದ್ರ ಮುಖಾಂತರ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಇರೋ.